ಅಂತೂ ಇಂತೂ 18 ವರ್ಷ ಆದ್ಮೇಲೆ ಉಪೇಂದ್ರ ಅವ್ರು ಆಕ್ಟ್ ಮಾಡಿರುವಂತ ರಕ್ತ ಕಾಶ್ಮೀರ ಸಿನಿಮಾ ಇವತ್ತು ರಿಲೀಸ್ ಆಯ್ತು. ಮೊದಲನೇದಾಗಿ ಸಿನಿಮಾದ ಟೈಟಲ್ ರಕ್ತ ಕಾಶ್ಮೀರ ಅಲ್ಲ. ಈ ಸಿನಿಮಾಗೆ ಟೈಟಲ್ ನ ಬಿ ಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಇಟ್ಟಿದ್ರಂತೆ. ಏನೋ ಇವಾಗ ರಕ್ತ ಕಾಶ್ಮೀರ ಅಂತ ಚೇಂಜ್ ಮಾಡಿದ್ದಾರೆ. ಆದ್ರೆ ಕಾಶ್ಮೀರದಲ್ಲಿ ಒಂಚೂರು ರಕ್ತನೂ ನೋಡಿಲ್ಲ ನಾನು. 2007ರಲ್ಲಿ ಬರ್ಬೇಕಾಗಿರುವಂತ ಈ ಸಿನಿಮಾ ಡಿಲೇ ಆಗುತ್ತೆ. ಬಿಕಾಸ್ ಆಫ್ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೂ ಕೂಡ ಫಂಡ್ ಜನರೇಟ್ ಆಗಲ್ವಂತೆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ. ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ. ಸಮಥಿಂಗ್ ಬೇರೆ ಏನೋ ಪ್ರಾಬ್ಲಮ್ ಇರ್ತದೆ, ಹೇಳ್ಕೊಳಕ್ ಆಯ್ತಿರಲ್ಲ ಅಷ್ಟೇ. ಮೊದಲನೇದಾಗಿ ಈ ಸಿನಿಮಾ ನೋಡೋದಕ್ಕೆ ತುಂಬಾನೇ ಮೋಟಿವೇಟ್ ಆಗಿದ್ದು ನಾನು. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬರ್ತಾರೆ. ಅವ್ರನ್ನ ಮತ್ತೆ ನೋಡ್ಬೋದಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಈ ಸಿನಿಮಾಗೆ ಹೋಗಿದೆ. ಬಟ್ ಅವರ ಸ್ಟೈಲು ಸ್ವ್ಯಾಗೋ ಸ್ಪೀಚ್ಲೆಸ್. ಸುಮ್ನೆ ಕರೀತಾರ ಸಿಂಹ ಅಂತ. ಇಲ್ಲಿ ಉಪೇಂದ್ರ, ರಮ್ಯಾ, ಪಾರ್ವತಿ ಮೆಲ್ಲನ್ ಇವ್ರ 3 ಜನ ಲೀಡ್ ಅಲ್ಲಿ ಕಾಣಿಸ್ಕೊತಾರೆ. ಬೈ ಸಿನಿಮಾದಲ್ಲಿ ಉಪೇಂದ್ರ ಅವರು ಡಬಲ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ದೊಡ್ಡವ್ರಿಗೋಸ್ಕರ ಅಲ್ದೇನೆ ಚಿಕ್ಕ ಮಕ್ಳಿಗೋಸ್ಕರ ಮಾಡಿರುವಂತ ಸಿನಿಮಾ ಇದು. ಚಿಕ್ಕ ಮಕ್ಳಿಗೆ ಉಪೇಂದ್ರ ಸ್ಟಂಟ್ ಕೊರಿಯೋಗ್ರಫಿನೆಲ್ಲ ಮಾಡಿ ಸ್ಟಂಟ್ ಮ್ಯಾನ್ ಗಳನ್ನ ಮಾಡ್ಬಿಟ್ಟಿರ್ತಾನೆ. ಚಿಕ್ಕ ಮಕ್ಳು ಸೇರ್ಕೊಂಡು ನಮ್ ದೇಶಕ್ಕೆ ಪಾಕಿಸ್ತಾನದಿಂದ ಬಂದಿರುವಂತ ಟೆರರಿಸ್ಟ್ ಗಳು ಬಾಂಬ್ ಬ್ಲಾಸ್ಟ್ ಮಾಡಿರ್ತಾರೆ. ಅದನ್ನ ಯಾವ ರೀತಿ ಕಂಡಿಡ್ದು ದೇಶನ ಉಳಿಸ್ತಾರೆ ಈ ಚಿಕ್ಕ ಮಕ್ಕಳು ಅನ್ನೋದ್ರ ಮೇಲೆ ನಿಂತಿರುವಂತ ಸಿನಿಮಾ ಇದು. ಆ ಟೈಮ್ ಅಲ್ಲೇ ಬಂದಿದ್ರೆ ಈ ಸಿನಿಮಾ ಹೆಂಗೋ ಹೆಸರು ಮಾಡ್ತಿತ್ತು. ಬಟ್ ಇವಾಗ ರಿಲೀಸ್ ಮಾಡಿರೋದ್ರಿಂದ ತುಂಬಾನೇ ಇಂಪ್ಯಾಕ್ಟ್ ಬಿದ್ದೇ ಬೀಳ್ತಿದೆ ಪ್ರೊಡ್ಯೂಸರ್ ಮೇಲೆ. ಇಲ್ಲಿ ಉಪೇಂದ್ರ ಡಬಲ್ ರೋಲ್, ಒಬ್ಬ ಸಿನಿಮಾ ಆಕ್ಟರ್, ಇನ್ನೊಬ್ಬ ಸ್ಟಂಟ್ ಮ್ಯಾನ್. ಇನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಉಪೇಂದ್ರಂಗೆ ಪಾರ್ವತಿ ಮೇಲೆ ಆಸೆ. ಆಕ್ಟ್ ಮಾಡ್ತಾ ಮಾಡ್ತಾ ಲವ್ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಭೀಮಾ ಫುಲ್ ಎಫರ್ಟ್ ಹಾಕಿ ಸ್ಟಂಟ್ ಮಾಡ್ತಾನೆ ಪೈಸಾಗೋಸ್ಕರ. ಇಲ್ಲಿ ರಮ್ಯಾ ಮೇಡಮ್ ಅವರು ದೊಡ್ಡಣ್ಣ ಅವರ ಮಗಳಾಗಿ ಆಕ್ಟ್ ಮಾಡಿದ್ದಾರೆ. ದೊಡ್ಡಣ್ಣ ಇಲ್ಲಿ ಮಿಲಿಟರಿ ಹೋಟ್ಲು ಓನರ್. ಪೀಸ್ ಒಂದಿಲ್ಲ ಅಷ್ಟೇ. ಮುಸರಿತಿಕೋ ಪ್ರೋಗ್ರಾಮ್ ಅಲ್ಲಿ ರಮ್ಯಾ ಅವ್ರ ಹ್ಯಾಂಡೋ ಎತ್ತಿದ ಕೈ. ಭೀಮಾ ಬೇಡ ಬೇಡ ಅಂದ್ರೂ ಮೇಲ್ ಬಿದ್ದೆ ಲವ್ ಮಾಡ್ತಾರೆ. ಆ ಜನ್ಮ ವೈರಿಗಳು ಇಲ್ಲ ಲವ್ವರ್ ಗಳು. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಪಾಕಿಸ್ತಾನದಿಂದ ಉಪೇಂದ್ರ ಅವ್ರ ಮನೆಗೆ ಗೆಸ್ಟ್ ಬರ್ತಾರೆ. ಇಲ್ಲಿಂದ ಸಸ್ಪೆನ್ಸ್ ಸ್ಟಾರ್ಟ್. ಬೆಂಗಳೂರಲ್ಲಿ ತುಂಬಾ ಕಡೆ ಬಾಂಬ್ ಬ್ಲಾಸ್ಟ್ ನ ಮಾಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಯಾವ ರೀತಿ ಡಿಫೀಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಒನ್ ಟೈಮ್ ಇಟ್ಸ್ ಗುಡ್. ಅದು ಚಿಕ್ಕ ಮಕ್ಕಳಿಗೆ ಇನ್ನೂ ಗುಡ್ ಆಗಿರ್ತದೆ. ಆ ಟೈಮ್ ಅಲ್ಲಿ ಬಂದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಈಗಿನ ಚಿಕ್ಕ ಮಕ್ಕಳು ಫುಲ್ ಅಪ್ಡೇಟ್ ಆಗ್ಬಿಟ್ಟಿರ್ತಾರೆ. ಈ ತರ ಸಿನಿಮಾಗಳನ್ನ ನೋಡ್ಬಿಟ್ಟು ಇದು ಯಾವ ಎಡಿಟ್ ಇದು ಅಂತ ಚಿಕ್ಕ ಮಕ್ಕಳೇ ಬೋದ್ಬಿಡ್ತಾರೆ. ಅಂದ್ರೆ ಜನರೇಷನ್ ಗ್ಯಾಪ್ ಐತಲ್ಲ, ಸೊ ನಿಮ್ಗೆ ಗೊತ್ತು. ಫಸ್ಟ್ ಥಿಂಗ್, ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಈ ಸೀನ್ ಇಂದ ಆ ಸೀನ್ಗೆ ಎಷ್ಟು ಸ್ಪೀಡ್ ಆಗಿ ಜಂಪ್ ಆಗ್ಬಿಟ್ರು. ಅರೆ ಸಾಂಗ್ ಯಾಕೆ ಬಂತು ಇಲ್ಲಿ? ಈ ತರದ ಪ್ರಶ್ನೆಗಳನ್ನ ತಲೆಲೆ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ನಿಮ್ಗೆ ನೀವೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರ ಸಿನಿಮಾ ನೋಡ್ತಿರ್ಬೇಕಾದ್ರೆ. ಇಂಟೆಲಿಜೆಂಟ್ ಬೇಡ. ಆ ಟೈಮ್ ಅಲ್ಲಿ ಶೂಟ್ ಮಾಡಿರೋ ಸಿನಿಮಾ ಆದ್ರೂ ಕೂಡ ಸೆನ್ಸ್ ಅನ್ನೋದು ಇರ್ತದೆ. ಸ್ಕ್ರೀನ್ ಪ್ಲೇ ಹಿಂಗ್ ಬಂದ್ರೆ ಚೆನ್ನಾಗಿರ್ತದೆ ಅಂತ. ಬಟ್ ಬ್ಲೆಂಡಿಂಗ್ ವರ್ಸ್ಟ್ ಆಗಿತ್ತು. ಸಾಂಗ್ಸ್ ಗಳು ಯಾವ ಸಿಚುವೇಶನ್ ಗೆ ಯಾವ ಸಾಂಗ್ ಬರ್ಬೇಕು ಅನ್ನೋದನ್ನೇ ಮರ್ತ್ ಬಿಟ್ಟಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಒಂದ್ ಸಾಂಗ್ ಆಗಿ 5 ನಿಮಿಷ ಆಗಿಲ್ಲ ಆಗ್ಲೇ ಮತ್ತೊಂದ್ ಸಾಂಗು. ಆ ಸಾಂಗ್ ಆಗಿ ಇನ್ನೊಂದ್ 10 ನಿಮಿಷ ಆದ್ಮೇಲೆ ಇನ್ನೊಂದ್ ಸಾಂಗು. ಆ ಸಾಂಗ್ ಆಗಿ 1/4 ಗಂಟೆ ಆದ್ಮೇಲೆ ಇನ್ನೊಂದ್ ಸಾಂಗು. ಆ ಸಾಂಗ್ ಆಗಿ ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದ್ ಸಾಂಗು. ಫಸ್ಟ್ ಹಾಫ್ ಆಯ್ತು, ಆದ್ರೂ ಕೂಡ ದೊಡ್ಡ ಲೆಜೆಂಡ್ ಗಳನ್ನ ನನ್ ಕೈಲಿ ನೋಡಕ್ ಆಗ್ಲಿಲ್ಲ. ಬೇಜಾರ್ ಸ್ವಲ್ಪ ಆಯ್ತು. ಇದ್ಯಾಕೋ ಇರಿಟೇಟ್ ಮಾಡ್ತಾ ಇದೆಯಲ್ಲ ಅಂತ. ಸೆಕೆಂಡ್ ಹಾಫ್ ಆದ್ಮೇಲೂ ಕೂಡ ಸ್ವಲ್ಪ ತಡ್ಕೊಂಡ್ ಮುಕ್ಕರ್ಕೊಂಡ್ ನೋಡಿದೀನಿ. ದೊಡ್ಡ ಲೆಜೆಂಡ್ ಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ. ಬಟ್ ಒಂದ್ ಸಾಂಗ್ ಅಲ್ಲಿ ಬಂದು ಸಣ್ಣದಾಗಿ ಡ್ಯಾನ್ಸ್ ಸ್ಕಿನ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶಿವಣ್ಣ, ಪುನೀತ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆದಿತ್ಯ, ರಾಮೇಶ್ ಅರವಿಂದ್ ಎಲ್ರು ಡ್ಯಾನ್ಸ್ ಮಾಡಿದ್ದಾರೆ ಈ ಸಾಂಗ್ ಒಳಗಡೆ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಮೂಮೆಂಟ್ ಅಂದ್ರೆ ಅದು ಡಾಕ್ಟರ್ ವಿಷ್ಣು ವರ್ಧನ್ ಸರ್. ಕರ್ನಾಟಕದಲ್ಲಿ ಇವ್ರದೇ ಒಂದು ಸಿಂಹದ ಸಿಗ್ನೇಚರ್ ಹಾಕಿದಾರಲ್ಲ, ನೋ ಬಡಿ ಕಾಂಟ್ ಬ್ರೇಕ್ ದ ರೆಕಾರ್ಡ್ಸ್. ಅವ್ರು ವಾಕ್ ಮಾಡೋ ಸ್ಟೈಲು, ಸ್ವ್ಯಾಗು, ಅಬಬಬ ಚಿಂದಿ. ಒಟ್ನಲ್ಲಿ ನಾನಂತೂ ಸ್ಯಾಟಿಸ್ಫೈಡ್ ಆದೆ ಆ ಸಾಂಗ್ ಇಂದ ವಿಷ್ಣುವರ್ಧನ್ ಅವ್ರನ್ನ ನೋಡ್ಬಿಟ್ಟು. ಚಿಕ್ಕ ಮಕ್ಳಿಗೋಸ್ಕರ ಸಿನಿಮಾ ಮಾಡಿರೋದು ಅಂದ್ಮೇಲೆ ಚಿಕ್ಕ ಮಕ್ಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಕೂಡ ಇರ್ಬೇಕಲ್ಲ. ಆನಿಮೇಟೆಡ್ ಎಲಿಮರಿನ ನೋಡ್ತೀರಾ ನೀವು, ಆನಿಮೇಟೆಡ್ ಎಲಿಮರಿ ರ್ಯಾಟ್, ಅದನ್ನ ನೋಡಿ ನೀವು ಎಕ್ಸೈಟ್ ಆಗೋದಿಲ್ಲ. ಬಟ್ ಚಿಕ್ಕ ಮಕ್ಳಿಗೋಸ್ಕರ ಅಂತ ಹೇಳ್ತನಲ್ಲ, ಇದು ಚಿಕ್ಕ ಮಕ್ಳಿಗಾದ್ರೆ ಬೆಸ್ಟ್ ಆಫ್ ದ ಬೆಸ್ಟ್. ಒಟ್ನಲ್ಲಿ ಈ ಸಿನಿಮಾ ಅಷ್ಟಕ್ಕಷ್ಟೇ ಒನ್ ಟೈಮ್ ನೋಡ್ಬೋದು. ಚಿಕ್ಕ ಮಕ್ಳಾದ್ರೆ ಎಂಜಾಯ್ ಮಾಡ್ಬೋದು. ಮಾಡೋ ಟೈಮಲ್ಲಿ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಐ ಮೀನ್ ಅರ್ಥ ಆಗಿರ್ತದೆ ಅಂತ ನಿಮ್ಗೆ ಅನ್ಸುತ್ತೆ. ಏನ್ ಹೇಳ್ತಾ ಇದೀನಿ ಗೊತ್ತು ತಾನೆ? 2007ರಲ್ಲಿ ಶೂಟ್ ಆಗಿರೋ ಸಿನಿಮಾದಲ್ಲಿ ಮೋದಿ ಅಂಕಲ್ ಬರ್ತಾರೆ. ಆಯ್ತು ಈಗ ರೀಸೆಂಟ್ ಆಗಿ ಕೊಟ್ಟಿರೋಂತ ಸ್ಪೀಚ್ ನ ತಗೊಂಡು ಅಲ್ಲಿಗೆ ಹಾಕೊಂಡಿದ್ದಾರೆ. ಓಕೆ, ಒಟ್ನಲ್ಲಿ ಇದೊಂದು ದೇಶಭಕ್ತಿ ಸಿನಿಮಾ. ಪಾಕಿಸ್ತಾನದವ್ರು ಯಾವ ರೀತಿ ಇಂಡಿಯಾ ಮೇಲೆ ಟೆರರ್ ಅಟ್ಯಾಕ್ ನ ಪ್ಲಾನ್ ಮಾಡ್ತಾರೆ, ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಯಾವ ರೀತಿ ಡಿಫೀಟ್ ಮಾಡ್ತಾರೆ, ಒನ್ ಟೈಮ್ ನೋಡ್ಬೋದು. ಚಿಕ್ಕ ಮಕ್ಕಳಾದ್ರೆ ಸುಮಾರು ಸತಿ ನೋಡ್ಬೋದು ಅಷ್ಟೇ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್